ಸಿದ್ಧಗಂಗಾ ಶ್ರೀಗಳ ಪುತ್ಥಳಿಯನ್ನ ವಿರೂಪಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕೃತಿ ಮೆರೆದಂತಹ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಕಳೆದ ಶನಿವಾರ ರಾತ್ರಿ ಪುತ್ಥಳಿಯನ್ನ ಹಾನಿಗೆ ಒಳಪಡಿಸಿದ್ದ ಆರೋಪಿ ಪುತ್ಥಳಿ ವಿರೂಪಗೊಳಿಸಿದ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಏನು ಹೇಳಿದ್ದಾನೆ ಆತ ಅನ್ನೋದರ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಸೊ ಇಂಥ ಕುಕೃತ್ಯವನ್ನ ಕಿಡಿಗೇಡಿಯನ್ನ ಬಂಧಿಸಲಾಗಿದೆ. ಸದ್ಯಕ್ಕೆ ಗಿರಿನಗರ ಪೊಲೀಸರಿಂದ ರಾಜ ಶಿವು ಎಂಬ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುತ್ತೆ. ಕಳೆದ ಶನಿವಾರ ರಾತ್ರಿ ಪುತ್ಥಳಿಯನ್ನ ಆತ ವಿರೂಪಗೊಳಿಸಿರ್ತಾನೆ. ಏನಕ್ಕೆ ಹಿಂಗೆ ಮಾಡಿದೆ ಅಂತ ಕೇಳಿದಕ್ಕೆ ಆತ ಪೊಲೀಸರ ಮುಂದೆ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾನೆ. ಆ ಕಾರಣ ಕೇಳಿ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಏನ್ ಕಾರಣವನ್ನು ಕೊಟ್ಟಿದ್ದಾನೆ ಆತ? ಯಾಕಾಗಿ ಇಂಥ ಕುಕೃತ್ಯವನ್ನ ಸಮಾಜ ಕಂಟಕ ಕೆಲಸವನ್ನು ಮಾಡಿದ್ನಂತೆ? ಮಮತಾ, ಕಳೆದ ಶುಕ್ರವಾರ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಭದ್ರೇಶ್ವರ ನಗರದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಗಳವರ ಮೂರ್ತಿಯನ್ನ ಭಗ್ನಗೊಳಿಸುವ ಕೆಲಸವನ್ನ ಕಿಡಿಗೇಡಿಯೊಬ್ಬ ಮಾಡಿದ್ದ. ಯಾರೋ ಒಬ್ಬ ಬೈಕ್ ನಲ್ಲಿ ಬಂದು ಈ ರೀತಿಯಾಗಿ ಕಲ್ಲಿನಿಂದ ಹೊಡೆದು ಅವರ ಮೂರ್ತಿಯನ್ನ ಭಗ್ನಗೊಳಿಸುವ ಕೆಲಸವನ್ನ ಮಾಡಿದ್ದ ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ದೂರಿದ್ರು. ಅದರ ಆಧಾರದ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. FIR ಅನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಇದೀಗ ರಾಜ್ ಶಿವು ಎಂಬಾತನನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈತ 7 ವರ್ಷದ ಹಿಂದೆ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದಂತೆ. ಹೀಗಾಗಿ ಹಿಂದೂ ದೇವತೆಗಳು, ಹಿಂದೂ ಧರ್ಮದ ಸಂತರು, ಸನ್ಯಾಸಿಗಳ ಮೇಲೆ ದ್ವೇಷವನ್ನ ಈತ ಸಾಧಿಸ್ತಿದ್ದ ಅನ್ನೋ ಮಾಹಿತಿಗಳು ಇದೀಗ ವಿಚಾರಣೆ ವೇಳೆ ಗೊತ್ತಾಗಿದೆ. ಬ್ಯಾಡ್ರಳ್ಳಿ ಮೂಲದ ಈತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ ಮೇಲೆ ಒಂದ್ ರೀತಿ ಧರ್ಮಾಂಧನಂತೆ ವರ್ತಿಸ್ತಿದ್ದ. ಹೀಗಾಗಿ ಪ್ಲಾನ್ ಮಾಡಿಕೊಂಡು ಶಿವಕುಮಾರ ಮಹಾಸ್ವಾಮೀಜಿಯವರ ಮೂರ್ತಿಯನ್ನ ಒಡೆಯಲು ಪ್ಲಾನ್ ಮಾಡಿ ಅದೇ ರೀತಿಯಾಗಿ ಯಾರು ಇಲ್ದಂತಹ ಸಮಯದಲ್ಲಿ ಮಧ್ಯರಾತ್ರಿ ಬಂದು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾನಂತೆ. ಯಾಕಪ್ಪ ಹೀಗ್ ಮಾಡಿದ್ರೆ ಅಂತ ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಹೇಳಿದ್ದಕ್ಕೆ ಈ ರೀತಿಯಾಗಿ ಮಾಡಿದ್ದೇನೆ, ನನಗೆ ಕನಸಿನಲ್ಲಿ ಬಂದು ಶಿವಕುಮಾರ ಸ್ವಾಮೀಜಿ ಅವರ ಮೂರ್ತಿ ಒಡೆಯೋದಕ್ಕೆ ಹೇಳಿದ್ರು, ಹೀಗಾಗಿ ನಾನು ಈ ಕೃತ್ಯವನ್ನ ಎಸಗಿದ್ದೀನಿ ಅನ್ನೋ ಮಟ್ಟಿಗೆ ಪೊಲೀಸರ ಮುಂದೆ ಹೇಳಿದ್ದಾನೆ. ಅಲ್ಲಿಗೆ ಈ ಧರ್ಮಾಂಧ ಯಾವ ರೀತಿಗೆ ವರ್ತಿಸಿದ್ದಾನೆ ಅಂತ ಹೇಳಿದ್ರೆ ಕಾನೂನು ಯಾವೂ ಕೂಡ ಲೆಕ್ಕಕ್ಕಿಲ್ಲ. ಆತನ ಧರ್ಮ ಆತನಿಗೆ ಹೆಚ್ಚಾದ್ರೆ ಸ್ವಾಮೀಜಿಗಳ ಮೂರ್ತಿಯನ್ನ ಒಡೆಯೋದು ಎಷ್ಟು ಸರಿ ಅನ್ನೋ ಮಟ್ಟಿಗೆ ಇದೀಗ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಳ್ಳಲಾಗಿದೆ. ಧನ್ಯವಾದ ನರಸಿಂಹಮೂರ್ತಿ, ತಮ್ಮ ಮಾಹಿತಿಗಾಗಿ.